ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಮಾರಿಷಸ್ ನಮ್ಮ ಸಿಎಂ ಮತ್ತವರ ಫ್ಯಾಮಿಲಿ ಈಗ ಅಲ್ಲೇ ಇದೆ. ಇಲ್ಲಿ ಗಣಿ ವರದಿ ಸೋರಿಕೆಯಾಗಿ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿರೋ ಹೊತ್ತಿನಲ್ಲಿ ಯಡಿಯೂರಪ್ಪ ದೇಶದಲ್ಲೇ ಇಲ್ಲ. ಸೊ ಆ ಮಾರಿಷಸ್ ಹೇಗಿದೆ, ಏನತ್ರ ಸ್ಪೆಷಾಲಿಟಿ, ಅಲ್ಲಿ ಏನೇನೆಲ್ಲ ಅಟ್ರಾಕ್ಷನ್ ಇದೆ ಅಂತ ನೋಡೋದೇ ಈಗಿನ ಸ್ಪೆಷಲ್. ಅಫ್ಕೋರ್ಸ್ ಇದರಲ್ಲಿ ನೋ ಪಾಲಿಟಿಕ್ಸ್, ಬಿಕಾಸ್ ಮಾರಿಷಸ್ ಈಸ್ ಸೋ ಬ್ಯೂಟಿಫುಲ್. ಮಾರಿಷಸ್ ಅನ್ನೋ ಈ ಪುಟ್ಟ ದ್ವೀಪ ಪ್ರಕೃತಿ ವಿಸ್ಮಯಗಳ ಮೂಟೆಯನ್ನ ಹೊತ್ತುಕೊಂಡು ಹೊಳೆಯುತ್ತಿದೆ. ಅಲ್ಲಿ ಕಣ್ಣು ಹಾಯಿಸಿದಷ್ಟು ಕಾಣುವುದು ಕೇವಲ ಸೌಂದರ್ಯ. ಪ್ರವಾಸಿಗರು ಅದನ್ನ ಜನ್ನತ್ ಅಂತಾರೆ. ಜನ್ನತ್ ಅಂದ್ರೆ ಸ್ವರ್ಗ. ಆ ಪ್ರವಾಸಿಗರ ಸ್ವರ್ಗದಲ್ಲಿ ಈಗ ನಮ್ಮ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಇದೆ. ಇನ್ನೂ ಒಂದು ವಿಶೇಷ ಗೊತ್ತಾ, ಆ ಮಾರಿಷಸ್ ತೆರಿಗೆಗಳ್ಳರ ಸ್ವರ್ಗನೂ ಹೌದು. ಮಾರಿಷಿಯಸ್ ಇದೊಂದು ಅಕ್ಷರಶಃ ಮಾಯಾಲೋಕ. ಪ್ರವಾಸಿಗರ ಸ್ವರ್ಗ. ಈಗ ನಮ್ಮ ಸಿಎಂ ಮತ್ತವರ ಕುಟುಂಬ ಇರೋದು ಇಲ್ಲೇ. ವಿಮಾನದಿಂದ ನೋಡಿದ್ರೆ ಮಾರಿಷಸ್ ಕಲಾಕಾರನೊಬ್ಬನು ಬಿಡಿಸಿಟ್ಟ ಸುಂದರ ಚಿತ್ರದಂತೆ ಕಾಣಿಸುತ್ತೆ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಹಸಿರು ಮತ್ತು ನೀಲಿ ಬಣ್ಣದ ಪ್ರಕೃತಿ ವಿಸ್ಮಯ. ಮಾರಿಷಸ್ನ ಶಕ್ತಿಯೇ ಅದು. ಇಲ್ಲಿಗೆ ಕಾಲಿಟ್ಟ ಯಾವ ಪ್ರವಾಸಿಗನೂ ಬೇಸರದಿಂದ ವಾಪಸ್ಸಾಗೋದಿಲ್ಲ. ಸುಂದರವಾದ ಸಮುದ್ರ, ಸಮುದ್ರದಲ್ಲಿ ಕಣ್ಣ ಎದುರೆ ಹಾರಿ ಬಂದು ಮಾಯವಾಗುವ ಡಾಲ್ಫಿನ್ಗಳು, ಸಮುದ್ರಕ್ಕಿಳಿದರೆ ಖುಷಿ ಪಡೋದಕ್ಕೆ ನಾನಾ ಥರದ ಆಟಗಳು, ಅಲ್ಲಿ ಎಲ್ಲವೂ ಉಂಟು. ಹಾಗಾಗಿಯೇ ಸಿಎಂ ತಮ್ಮ ಕುಟುಂಬದೊಡನೆ ಮಾರಿಷಸ್ನಲ್ಲಿ ರೌಂಡ್ ಹೊಡಿತಾ ಇದ್ದಾರೆ. ತುಂಬ ವರ್ಷಗಳಾಯಿತು ಈ ಥರ ಫ್ರೀಯಾಗಿ ಹೋಗೋದೇನೆ. 3-4 ಡೇಸ್ ಹೋಗಿ ಬರೋಣ ಅಂತ ಮಾರಿಷಸ್. ಒಂದು 3-4 ಡೇಸ್ ಇರಬೇಕು ಒಟ್ಟಿಗೆ ಅಂತೇಳಿ ಭಾಳ ದಿನದಿಂದ ಅಪೇಕ್ಷೆ ಪಡ್ತಾ ಇದ್ವಿ. ನಾವು ಸಹ ಅಲ್ಲಿ ಅವ್ರು ಯಾಕೆ ಡೆವಲಪ್ ಮಾಡಿದ್ದಾರೆ, ನಾವ್ಯಾಕೆ ಇಲ್ಲಿ ಡೆವಲಪ್ ಮಾಡ್ಬೋದು ಅನ್ನೋದನ್ನು ಹತ್ತಿರದಿಂದ ನೋಡೋಕ್ಕೂ ಒಂದು ಅವಕಾಶ.
ಮಾರಿಷಸ್ ಪ್ರವಾಸಿಗರಿಗಷ್ಟೇ ಅಲ್ಲ, ತೆರಿಗೆಗಳ್ಳರಿಗೂ ಸ್ವರ್ಗವೇ. ಅಲ್ಲಿನ ಬ್ಯಾಂಕುಗಳಲ್ಲಿರುವ ತೆರಿಗೆ ನೀತಿ ಸ್ವಿಸ್ ಬ್ಯಾಂಕುಗಳಲ್ಲಿ ಇರುವಂತೆಯೇ ಇದೆ. ಯಾವುದಕ್ಕೂ ಜಾಗತಿಕ ಬ್ಯಾಂಕ್ಗಳು ಅನುಸರಿಸುವ ಸ್ಟ್ಯಾಂಡರ್ಡ್ ಇಲ್ಲ. ಹಾಗೆಯೇ ಮಾರಿಷಸ್ ಭಾರತದ ತೆರಿಗೆಗಳ್ಳರಿಗೂ ಸ್ವರ್ಗವಾಗಿರೋದಕ್ಕೆ ಕಾರಣವೂ ಇದೆ. ಭಾರತದ ತೆರಿಗೆಗಳ್ಳರು ವಿದೇಶದಲ್ಲಿರುವ ಕಪ್ಪು ಹಣವನ್ನು ಮತ್ತೆ ಭಾರತಕ್ಕೆ ತಂದು ಹೂಡಿಕೆ ಮಾಡುವುದಕ್ಕೆ ಮಾರಿಷಿಯಸ್ ರಾಜಮಾರ್ಗ. ಎಸ್, ಮಾರಿಷಸ್ ಭಾರತೀಯ ಉದ್ಯಮಿಗಳು, ರಾಜಕಾರಣಿಗಳ ಪ್ರೀತಿಯ ತಾಣವಾಗಿರೋದು ಇದೇ ಕಾರಣಕ್ಕೆ. ಮಾರಿಷಸ್ ಜೊತೆ ಭಾರತದ ವಾಣಿಜ್ಯ ಒಪ್ಪಂದಗಳು ಅಲ್ಲಿನ ಉದ್ಯಮಿಗಳು ಹಣ ಹೂಡುವುದಕ್ಕೆ ಅನುಕೂಲವಾಗಿವೆ. ಮಾರಿಷಸ್ ಉದ್ಯಮಿಗಳು ಭಾರತದಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಎಷ್ಟು ಬೇಕಾದರೂ ಹಣ ಹೂಡಬಹುದು. ಆ ಹಣ ಯಾವುದು, ಎಲ್ಲಿಂದ ಬಂತು, ಅವರ ಆದಾಯದ ಮೂಲವೇನು, ಈ ಯಾವ ಲೆಕ್ಕವನ್ನು ಭಾರತ ಸರ್ಕಾರ ಕೇಳೋದಿಲ್ಲ. ಅದಕ್ಕಾಗಿಯೇ ಕಪ್ಪು ಹಣ ಹೊಂದಿರುವ ಕುಬೇರರು ಯಾವಾಗಲೂ ಮಾರಿಷಿಯಸ್ ಐ ಲವ್ ಯು ಅಂತಾರೆ. ಇದರಿಂದಾಗಿಯೇ ಭಾರತದ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಸೇರುತ್ತೆ. ಅಲ್ಲಿಂದ ಮಾರಿಷಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಮಾರಿಷಸ್ನಿಂದ ಮತ್ತೆ ಇಂಡಿಯಾಕ್ಕೆ ಬರುತ್ತೆ. ಭಾರತದವರದ್ದೇ ಬ್ಲ್ಯಾಕ್ ಮನಿ ವಾಪಸ್ ಬಂದು ವಿದೇಶಿ ಬಂಡವಾಳವಾಗುತ್ತೆ. ಈಗ ಸಿಎಂ ಹೋಗಿರೋದು ಇದೇ ಕಾರಣಕ್ಕ ಗೊತ್ತಿಲ್ಲ. ಅವರಂತೂ ತುಂಬ ವರ್ಷಗಳ ಮೇಲೆ ಫ್ಯಾಮಿಲಿ ಟೂರ್ ಹೋಗಿದ್ದಾರೆ. ಯಾವಾಗಲೂ ಗುರ್ರಂತಾನೆ ಸಿಡುಕು ಮೋರೆ ಹಾಕಿಕೊಂಡಿರೋ ಸಿಎಂ ಯಡಿಯೂರಪ್ಪ ಅಲ್ಲಿ ರಿಲ್ಯಾಕ್ಸ್ ಆಗೋದಕ್ಕೆ ನೂರಾರು ಮಾರ್ಗಗಳಿವೆ. ಮೊದಲೇ ಹೇಳಿದಂತೆ ಮಾರಿಷಸ್ ಅನ್ನೋದು ಪ್ರವಾಸಿಗರ ಸ್ವರ್ಗ. ಅಲ್ಲಿ ಹೋದವರು ಯಾರೂ ಬೇಸರದಿಂದ ವಾಪಸ್ ಬರೋದಿಲ್ಲ. ಗಣಿ ವರದಿ ಭೂತವೋ, ಸಂಪುಟ ವಿಸ್ತರಣೆ ಸಂಕಟವೋ, ಪದೇ ಪದೇ ಕಾಡುತ್ತಿರುವ ಭಿನ್ನಮತದ ಕಾಟವೋ, ಬೆನ್ನತ್ತಿ ಬರುತ್ತಿರುವ ಭೂ ಹಗರಣಗಳ ಭೂತವೋ, ಕನಸಿನಲ್ಲೂ ಕಾಡುವ ಪ್ರತಿಪಕ್ಷಗಳ ನಾಯಕರೋ, ಒಟ್ನಲ್ಲಿ ಯಡಿಯೂರಪ್ಪನವರು ಯಾವ ಕಾರಣಕ್ಕಾದರೂ ಹೋಗಿರಲಿ, ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋಣ. ನೋ ಪಾಲಿಟಿಕ್ಸ್ ಅಂತ ಹೇಳಿದ್ಮೇಲೆ ಮಾರಿಷಸ್ನ ಬ್ಯೂಟಿ ಸ್ಪಾಟ್ಗಳನ್ನು ತೋರಿಸ್ಬೇಕು ಅಲ್ವಾ? ಅಲ್ಲಿ ಏನೇನೆಲ್ಲ ಬ್ಯೂಟಿ ಸ್ಪಾಟ್ಗಳಿವೆ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.